ಅಲ್ಲ ನಿಮ್ ಓಲೆಗಳನ್ನ ಮಾರಿ ಸಮಾವೇಶ ಮಾಡದ? ಶಾಮಿಯಾನ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಎಷ್ಟ್ ಜನ ಬರ್ತಾರೋ ಅವ್ರ ಹತ್ರನೇ ಮಾತಾಡ್ಬಿಟ್ಟು ಕಳ್ಸ್ಬಿಡೋಣ, ದಯವಿಟ್ಟು ಬೇಡ. ಹಾಗಂದ್ರೆ ಆಗಲ್ಲ ಅಮ್ಮವ್ರೆ. ನೀವು ಮಾತಾಡೋ ಮಾತು ಅವ್ರಿಗೆ ಕೇಳಿಸ್ಬೇಡವಾ? ಒಂದು ಮೈಕು, ಶಾಮಿಯಾನ, ಚೇರ್ಗಳೆಲ್ಲ ಬೇಕಾಗತ್ತಲ್ವಾ? ಸುಬ್ಬು, ನೀನು ಹೋಗಿ ಈ ಓಲೆನ ಮಾರಿ ದುಡ್ಡು ತಗೊಂಬಪ್ಪ. ದಯವಿಟ್ಟು ನಿಮ್ ಕೈ ಮುಗಿತೀನಿ. ಎಲೆಕ್ಷನ್ಗೋಸ್ಕರ ಮನೆ ದುಡ್ಡನ್ನ ಖರ್ಚು ಮಾಡಬೇಡಿ ಪ್ಲೀಸ್. ಮೇಡಮ್, ಎಲೆಕ್ಷನ್ ನಿಂತಿರೋದು ಈ ಮನೆ ಸೊಸೆ. ಅಮ್ಮನಿಗೆ ಒಡವೆ ಕೊಡೋದ್ರಲ್ಲಿ ಖುಷಿ ಇದೆ, ಒಂದು ಹೆಮ್ಮೆನೂ ಇದೆ. ಏನಮ್ಮ? ಇರಲ್ವಾ ಮತ್ತೆ? ನಮ್ಮ ಮನೆ ಸೊಸೆಗೋಸ್ಕರ ನಾನೇನು ತಾನೇ ಮುಡುಪಾಗಿಟ್ಟಿದ್ದೀನಿ. ಕಡೆ ಪಕ್ಷ ಇಂಥ ಸಮಯದಲ್ಲಾದರೂ ಇದು ಉಪಯೋಗಕ್ಕೆ ಬರಲಿ. ನೀವು MLA ಆಗಿ ನಿಮಗೆ ಸಂಬಳ ಬರುತ್ತಲ್ಲ, ಅವಾಗ ಬಿಡಿಸ್ಕೊಂಡ್ರೆ ಆಯಿತು. ಸುಬ್ರಹ್ಮಣ್ಯ, ತಗೋ, ಇದನ್ನು ಮಾರ್ಬಿಟ್ಟು ದುಡ್ಡು ತಗೊಂಬ. ಸರಿನಮ್ಮ, ಆಯಿತು, ಬರ್ತೀನಿ. ಮಾತಾಡಬೇಡ, ಮಾತಾಡಿ ಆಯಾಸ ಪಟ್ಕೋಬೇಡ. ಮಗು ನೋಡಿದ್ರ ಎಷ್ಟು ಮುದ್ದಾಗಿದ್ದಾಳಲ್ವಾ ನನ್ನ ಮಗಳು. ನಾನು ಅಪ್ಪ ಆಗಿದ್ದೀನಿ ಈಗ. ಈ ಮ್ಯಾಡಿ ಅಲ್ಲ, ಡ್ಯಾಡಿ. ನನ್ನ ಮಗುನ ಇದೇ ಕೈಗಳಿಂದ ಎತ್ಕೊಂಡೆ. ಎಷ್ಟು ಭಯ ಆಯ್ತು ಗೊತ್ತಾ? ಆಮೇಲೆ ಭಯ ಎಲ್ಲ ಹೋಗಿ ಅಳು ಬಂದ್ಬಿಡ್ತು. ನನ್ನ ಮಗು ನನ್ನ ಭಾವನೆನ, ನನ್ನ ಮನಸ್ಸನ್ನ ಬದಲಾಯಿಸ್ಬಿಡ್ತು ಸಾವಿತ್ರಿ. ಏನ್ ಹೇಳ್ತಾ ಇದ್ದೀರಾ? ಹೌದು ಸಾವಿತ್ರಿ, ಇದುವರೆಗೂ ನೀನು ಇಷ್ಟ ಕಷ್ಟಪಟ್ಟೆ, ನಾನು ನಿಂಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟೆ. ಇಂಥ ಟೈಮಲ್ಲೂ ನಾನು ನಿನ್ ಜೊತೆ ಇರಲಿಲ್ಲ. ಇದೆಲ್ಲ ನನ್ನ ಮಗು ಗೊತ್ತಾದ್ರೆ ಅದು ಎಷ್ಟು ಬೈಕೊಳ್ಳುತ್ತೋ ಏನೋ. ನನಗೆ ತುಂಬಾ ಗಿಲ್ಟ್ ಆಗ್ತಿದೆ ಸಾವಿತ್ರಿ. ಮಗು ದೊಡ್ಡೋಳಾದ್ಮೇಲೆ ಈ ವಿಷಯ ಎಲ್ಲ ಹೇಳ್ಬೇಡ. ಅಪ್ಪ ತುಂಬಾ ಒಳ್ಳೆಯವರು ಅಂತಾನೆ ಹೇಳು. ನಿಜವಾಗ್ಲೂ ಒಳ್ಳೆಯವರೇ ಕಣ್ರಿ. ಆದ್ರೆ ಬೆಳೆದಿರೋ ವಾತಾವರಣ ಎಂಥ ಒಳ್ಳೆ ಮನುಷ್ಯರನ್ನು ಬದಲಾಯಿಸ್ಬಿಡುತ್ತೆ ಅಷ್ಟೇ. ಮಾಡಿ, ಒಂದ್ ನಿಮಿಷ ಬಂದೆ. ಮಾಡಿ. ಮಾಮ್, ಹೆಣ್ಮಗು ಮಾಮ್. ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಒಂದ್ಸರಿ ಮಗು ಮುಖ ನೋಡು ಬಾ ಮಾಮ್. ದಟ್ಸ್ ಓಕೆ ಮಾಡಿ. ಅಲ್ಲ, ನೀನು ಮಗು ಬಗ್ಗೆ ಇಷ್ಟೊಂದೆಲ್ಲ ಎಮೋಷನಲ್ ಆಗಬಾರ್ದು. ಎಲೆಕ್ಷನ್ ಟೈಮ್ ಹತ್ರ ಬರ್ತಿದೆ ಅಂಥದ್ರಲ್ಲಿ ನೀನು ಎಮೋಷನಲ್ ಆಗಿ ಮನೇಲಿ ಕೂತ್ರೆ ಕೆಲಸ ಮಾಡೋದು ಯಾರು ಹೇಳು? ಎಲ್ಲ ಸರಿ ಮಾಮ್, ಬಂದು ಒಂದೇ ಒಂದ್ಸರಿ ಮಗು ಮುಖ ನೋಡು ಬಾ ಮಾಮ್. ಮಗು ತೇಟ್ ನಿಂತರನೇ ಇದೆ. ಬಾ ಮಾಮ್, ನೀ ಬಾ ಹೇಳ್ತೀನಿ. ಬಾ ಮಾಮ್, ನೋಡು ಮಗನ ನೋಡು. ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋಣ. ನಾನು ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಮಾಮ್ ಮಾಮ್ ಮಾಮ್, ಒಂದ್ ನಿಮಿಷ. ಇನ್ನು ಏನ್ ಮಾಡಿ? ಮಗು ನೋಡಿದಾಯ್ತಲ್ಲ. ಮಾಮ್, ನಾನೀಗ ಅಪ್ಪ ಆಗಿದ್ದೀನಿ. ಆ ಮಗುನ ಎತ್ಕೊಂಡಾಗ ನನಗೆ ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರು ಬಂತು. ನನ್ನ ಮಗಳಿಗೆ ಅಪ್ಪ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಹೊಟ್ಟೆಲಿದ್ದಾಗಲೇ ಅಪ್ಪ ಅನ್ನೋ ಪದ ಕೇಳಿ ರಿಯಾಕ್ಟ್ ಮಾಡ್ತಿದ್ಲು. ಅಪ್ಪ ಅನ್ನೋ ಪದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಮಾಮ್. ಒಬ್ಬ ತಂದೆಗೆ ಇದು ಯಾವತ್ತೂ ಮರೆಯಕ್ಕಾಗದೇ ಇರುವಂತ ಅದ್ಭುತವಾದ ಕ್ಷಣ ಅಲ್ವಾ?
ನಾನು ಹುಟ್ಟಿದಾಗ ನನ್ನನ್ನು ನೋಡಿ ಅಪ್ಪಂಗೆ ಹೀಗೆ ಅನ್ಸಿರುತ್ತೆ ಅಲ್ವಾ? ಅಂದಾಗೆ ನಮ್ಮಪ್ಪ ಯಾರು ಮಾಮ್? ನೋಡು ಮಾಡಿ, ಈಗ ಅದೆಲ್ಲ ಬೇಕಾ? ಹೌದು ಮಾಮ್, ಖಂಡಿತ ಬೇಕು. ನಂಗೆ ಅಪ್ಪ ಯಾರು ಅನ್ನೋದೇ ಗೊತ್ತಿಲ್ಲ, ಅವ್ರು ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ನಾನು ಅಪ್ಪನ ಫೋಟೋನಾದ್ರೂ ನೋಡ್ಲೇಬೇಕು ಮಾಮ್. ಜಸ್ಟ್ ಸ್ಟಾಪ್ ಇಟ್ ಮಾಡಿ, ಜಸ್ಟ್ ಸ್ಟಾಪ್ ಇಟ್. ನಾಳೆ ಆ ಶ್ರಾವಣಿ ಸಮಾವೇಶ ನಡೆಸ್ತಿದ್ದಾಳೆ. ಅವಳು ಸಮಾವೇಶ ನಡೀದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ನಾನು ಹೇಳ್ತಿದ್ರೆ ನೀನ್ ಏನೇನೋ ಮಾತಾಡ್ತಿದ್ಯಲ್ಲ. ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡು. ಅವಳು ಸಮಾವೇಶ ತಡೆಯೋದಕ್ಕೆ ಎಲ್ಲ ಏರ್ಪಾಡು ಮಾಡು. ಅದನ್ನ ಬಿಟ್ಟು ಏನೇನು ಮಾತಾಡ್ಬೇಡ. ಮಾಮ್ 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 ಯಾಕೆ ಅಪ್ಪನ ಬಗ್ಗೆ ಅಮ್ಮ ಏನು ಹೇಳ್ತಿಲ್ವಲ್ಲ? ಧನು, ಏನು ಯೋಚನೆ ಮಾಡ್ತಿದ್ಯಮ್ಮ? ನಿನಗೆ ಕೊಡ್ಬೇಕಾಗಿದ್ದು ಒಡವೆನ ಅಡ ಇಟ್ಟಿದ್ದೀವಿ ಅಂತ ಬೇಜಾರಾ? ಅಮ್ಮ, ನಂಗೆ ಕೋಪನೂ ಇಲ್ಲ, ಬೇಜಾರು ಇಲ್ಲ. ನಾನು ಚಿನ್ನದ ಬಗ್ಗೆ ಚಿಂತೆ ಮಾಡ್ತಿಲ್ಲ ಕಣಮ್ಮ. ನಾನು ಚಿಂತೆ ಮಾಡ್ತಿರೋದು ನನ್ನ ತಮ್ಮನ ಬಗ್ಗೆ. ಏನೇ ಯಾಕಂದರೆ ಇನ್ನೇನಮ್ಮ, ಇದೆಲ್ಲ ಇನ್ನೂ ಎಲ್ಲಿ ಹೋಗಿ ನಿಲ್ಲುತ್ತೋ ಏನೋ. ಮೊದಲೇ ಈಗ ಕಷ್ಟದಲ್ಲಿದ್ದೀವಿ, ಅಂಥದ್ರಲ್ಲಿ ಈ ರಾಜಕೀಯ ಎಲೆಕ್ಷನ್ ಅನ್ನೋ ಕಲ್ಲು ನಮ್ಮ ತಲೆ ಮೇಲೆ ಕೂತಿದೆ. ಈ ಎಲ್ಲ ಭಾರನೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನ ತಮ್ಮ ಒಬ್ಬನೇ ತನ್ನ ತಲೆ ಮೇಲೆ ಹೊತ್ಕೋತಾನೆ. ಅಲ್ಲ ಕಣಮ್ಮ, ಅವನು ಎಷ್ಟು ಅಂತ ದುಡಿಬೇಕು ಹೇಳು? ನಾನು ಅಕ್ಕಾಗಿ ಯಾವ ಸಹಾಯ ಮಾಡೋಕ್ಕಾಗ್ತಿಲ್ಲ. ಮದುವೆ ಆದಮೇಲೆ ಗಂಡನ ಮನೇಲಿ ಇರಬೇಕಾದವಳು ತವ್ರ ಮನೇಲಿ ಬಂದು ಕೂತಿದ್ದೀನಿ. ಇನ್ನು ನನ್ನ ಮಗಳ ಭವಿಷ್ಯದ ಜವಾಬ್ದಾರಿನ ಹೊತ್ಕೊಬೇಕಾಗಿರೋದು ನನ್ನ ಗಂಡ. ಆ ಭಾರನೂ ನನ್ನ ತಮ್ಮನೇ ಹೊತ್ಕೊಂಡಿದ್ದಾನೆ. ಈಗ ಹೆಂಡ್ತಿನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂದರೆ ಅದೇನು ತಮಾಷೆ ಮಾತೇನಮ್ಮ? ನನ್ನ ತಮ್ಮ ಏನು ಮಾಡೋಕ್ಕಾಗುತ್ತೆ ಹೇಳು? ನಾನು ಅವತ್ತೇ ಹೇಳಿದಾಗೆ ಅವನೊಂದು ಕೆಲಸ ನೋಡಿಕೊಂಡು ಕೈ ತುಂಬ ಸಂಬಳ ತೊಗೊಂಡು ಹೆಂಡ್ತಿ ಮಕ್ಕಳು ಅಂತ ಇರೋದು ಬಿಟ್ಟು ಇದೆಲ್ಲ ಬೇಕಿತ್ತಾ? ಅವನಿನ್ನೂ ಎಷ್ಟು ಜನರನ್ನಂತ ನೋಡ್ಕೋಬೇಕು ಕಣಮ್ಮ. ಅದು ಹಾಗಲ್ವೇ, ಶ್ರಾವಣಿ ಅಮ್ಮ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಯಜಮಾನ್ರೇನೋ ತೀರ್ಮಾನ ಮಾಡಿದ್ರು ನಿಜ, ಆದರೆ ಇವ್ರು ಬೇಡ ಅನ್ಬೋದಿತ್ತಲ್ಲಮ್ಮ. ರಾಜಕೀಯದಲ್ಲಿ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಜಾಸ್ತಿ. ಅದರಲ್ಲೂ ಈ ವಿಜಯಾಂಬಿಕಾ ನರ ರೂಪದಲ್ಲಿರೋ ರಾಕ್ಷಸಿ. ನಮ್ಮ ಶ್ರಾವಣಿ ಮೇಡಮ್ ಅವರು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಅವ್ರ ಜೀವಕ್ಕೆ ಇವ್ರೇನಾದ್ರೂ ಅಪಾಯ ಮಾಡಿಬಿಟ್ರೆ